ಓಂ ಶಾಂತಿ. ಮುರುಳಿ ದಿನಾಂಕ 6/1/2019. ಅವ್ಯಕ್ತ ಬಾಪ್ದಾದ ಮಧುಬನ. ರಿವೈಸ್ 8/4/84. ಸಂಗಮ ಯುಗದಲ್ಲಿ ಪ್ರಾಪ್ತಿ ಮಾಡಿಕೊಂಡಂತಹ ಅಧಿಕಾರದಿಂದ ವಿಶ್ವ ರಾಜ್ಯಕ್ಕೆ ಅಧಿಕಾರಿ ಆಗುತ್ತೀರಾ. ಬಾಪ್ದಾದ ಇಂದು ಸ್ವರಾಜ್ಯ ಅಧಿಕಾರಿ ಶ್ರೇಷ್ಠ ಆತ್ಮರ ದಿವ್ಯ ಸಭೆಯನ್ನು ನೋಡುತ್ತಿದ್ದಾರೆ. ವಿಶ್ವ ರಾಜ್ಯ ಸಭೆ ಮತ್ತು ಸ್ವರಾಜ್ಯ ಸಭೆ ಎರಡು ಸಭೆಯ ಅಧಿಕಾರಿ ಆದಂತಹ ಶ್ರೇಷ್ಠ ಆತ್ಮರು ನೀವು. ವಿಶ್ವರಾಜ್ಯ ಸಭೆ ಮತ್ತು ಸ್ವರಾಜ್ಯದ ಸಭೆಗೆ ಶ್ರೇಷ್ಠ ಆತ್ಮರಾದ ನೀವು ಅಧಿಕಾರಿ ಆಗುತ್ತೀರಾ. ಸ್ವರಾಜ್ಯ ಅಧಿಕಾರಿಗಳೇ ವಿಶ್ವ ರಾಜ್ಯಕ್ಕೆ ಅಧಿಕಾರಿ ಆಗುತ್ತಾರೆ. ಈ ಡಬ್ಬಲ್ ನಶೆ ಸದಾ ಇರುತ್ತದೆ ತಾನೆ. ತಂದೆಯ ಮಕ್ಕಳಾಗುವುದು ಅಂದರೆ ಅನೇಕ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದು. ಎಷ್ಟು ಪ್ರಕಾರದ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಾ ಗೊತ್ತಿದೆಯೇ? ಅಧಿಕಾರದ ಮಾಲೆಯನ್ನು ನೆನಪು ಮಾಡಿ. ಮೊದಲನೇ ಅಧಿಕಾರ ಪರಮಾತ್ಮನ ಮಕ್ಕಳಾಗಿದ್ದೇವೆ ಅಂದರೆ ಸರ್ವಶ್ರೇಷ್ಠ ಮಹಿಮೆಯ ಅಧಿಕಾರ. ಪೂಜ್ಯನೀಯ ಆತ್ಮ ಆಗುವಂತಹ ಅಧಿಕಾರವನ್ನು ಪಡೆದುಕೊಂಡಿದ್ದೇವೆ. ತಂದೆಯ ಮಕ್ಕಳಾಗದೆ ನಾವು ಪೂಜ್ಯನೀಯ ಆತ್ಮರಾಗುವಂತಹ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಅಂದ ಮೇಲೆ ಮೊದಲನೇ ಅಧಿಕಾರ ಪೂಜ್ಯನೀಯ ಆತ್ಮರಾಗಿದ್ದೇವೆ. ಎರಡನೆಯ ಅಧಿಕಾರ ಜ್ಞಾನದ ಖಜಾನೆಯ ಮಾಲೀಕರಾಗಿದ್ದೇವೆ ಅಂದರೆ ಜ್ಞಾನದ ಖಜಾನೆಯ ಅಧಿಕಾರಿ ಆಗಿದ್ದೇವೆ. ಮೂರನೆಯ ಅಧಿಕಾರ ಸರ್ವಶಕ್ತಿಗಳ ಪ್ರಾಪ್ತಿಯ ಅಧಿಕಾರಿ ಆಗಿದ್ದೇವೆ. ನಾಲ್ಕನೆಯ ಅಧಿಕಾರ ಸರ್ವ ಕರ್ಮೇಂದ್ರಿಯಗಳ ಮೇಲೆ ವಿಜಯವನ್ನು ಪಡೆದುಕೊಂಡು ಸ್ವರಾಜ್ಯ ಅಧಿಕಾರಿ ಆಗಿದ್ದೇವೆ. ಈ ಸರ್ವ ಅಧಿಕಾರಗಳ ಮೂಲಕ ಮಾಯಾಜೀತರಿಂದ ಜಗಜ್ಜೀತರು ವಿಶ್ವ ರಾಜ್ಯಕ್ಕೆ ಅಧಿಕಾರಿ ಆಗುತ್ತೀರಾ. ಅಂದ ಮೇಲೆ ತಮ್ಮ ಈ ಸರ್ವ ಅಧಿಕಾರವನ್ನು ಸದಾ ಸ್ಮೃತಿಯಲ್ಲಿ ಇಟ್ಟುಕೊಂಡು ಸಮರ್ಥ ಆತ್ಮರಾಗಿ ಬಿಡುತ್ತೀರಾ. ಇಷ್ಟು ಸಮರ್ಥ ಆಗಿದ್ದೀರಾ ತಾನೆ. ಸ್ವರಾಜ್ಯ ಅಥವಾ ವಿಶ್ವರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ವಿಶೇಷವಾಗಿ 3 ಮಾತಿನ ಧಾರಣೆಯ ಮೂಲಕ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಾ. ಯಾವುದೇ ಶ್ರೇಷ್ಠ ಕಾರ್ಯದಲ್ಲಿ ಸಫಲತೆಗೆ ಆಧಾರ ತ್ಯಾಗ, ತಪಸ್ಸು ಮತ್ತು ಸೇವೆ ಆಗಿದೆ. ಈ 3 ಮಾತಿನ ಆಧಾರದಿಂದ ಸಫಲತೆ ಸಿಗುತ್ತದೆಯೋ ಇಲ್ಲವೋ ಅನ್ನುವ ಪ್ರಶ್ನೆ ಹುಟ್ಟಲು ಸಾಧ್ಯವೇ ಇಲ್ಲ. ತ್ಯಾಗ, ತಪಸ್ಸು ಮತ್ತು ಸೇವೆಯನ್ನು ಮಾಡಿದಾಗ ಸಫಲತೆ ಪ್ರಾಪ್ತಿ ಆಗುತ್ತದೆಯೋ ಇಲ್ಲವೋ ಅನ್ನುವ ಪ್ರಶ್ನೆಯೇ ಇಲ್ಲ. ಎಲ್ಲಿ ಈ 3 ಮಾತಿನ ಧಾರಣೆ ಆಗಿದೆಯೋ ಅಲ್ಲಿ ಸೆಕೆಂಡ್ನಲ್ಲಿ ಸಫಲತೆ ಪ್ರಾಪ್ತಿ ಆಗೇ ಆಗುತ್ತದೆ. ಈ 3 ಮಾತಿನ ಧಾರಣೆ ಆದಲ್ಲಿ ಸಫಲತೆ ಪ್ರಾಪ್ತಿ ಆಗೇ ಬಿಟ್ಟಿದೆ. ಯಾವ ಮಾತಿನ ತ್ಯಾಗವನ್ನು ಮಾಡಿದ್ದೀರಾ? ಕೇವಲ 1 ಮಾತಿನ ತ್ಯಾಗ ಸರ್ವ ತ್ಯಾಗವನ್ನು ಸಹಜ ಮತ್ತು ಸ್ವತಃವಾಗಿ ಮಾಡಿಸುತ್ತದೆ. ಆ 1 ಮಾತಿನ ತ್ಯಾಗ ಯಾವುದಾಗಿದೆ? ದೇಹಾಭಿಮಾನದ ತ್ಯಾಗ. ಹದ್ದಿನ ನನ್ನತನದ ತ್ಯಾಗವನ್ನು ಸಹಜವಾಗಿ ಮಾಡಿಸುತ್ತದೆ. ದೇಹಾಭಿಮಾನವನ್ನು ತ್ಯಾಗ ಮಾಡಿದಾಗ ಹದ್ದಿನ ನನ್ನದು ಅನ್ನುವುದರ ತ್ಯಾಗ ಸಹಜವಾಗಿ ಆಗಿಬಿಡುತ್ತದೆ. ಈ ಹದ್ದಿನ ನನ್ನತನ ತಪಸ್ಸು ಮತ್ತು ಸೇವೆಯಿಂದ ನಮ್ಮನ್ನು ವಂಚಿತರನ್ನಾಗಿ ಮಾಡುತ್ತದೆ. ಎಲ್ಲಿ ಹದ್ದಿನ ನನ್ನತನ ಇದೆಯೋ ಅಲ್ಲಿ ತ್ಯಾಗ, ತಪಸ್ಸು ಮತ್ತು ಸೇವೆ ನಡೆಯಲು ಸಾಧ್ಯ ಇಲ್ಲ. ಹದ್ದಿನ ನನ್ನತನ
ನನ್ನದು ಅನ್ನುವುದು ಈ ಮಾತಿನ ತ್ಯಾಗವನ್ನು ಮಾಡಬೇಕು. ನಾನು ಮತ್ತು ನನ್ನದು ಅನ್ನುವುದು ಸಮಾಪ್ತಿ ಆಗಿದೆ ತಾನೆ. ನಾನು ನನ್ನದು ಅನ್ನುವುದು ಸಮಾಪ್ತಿ ಆದ ಮೇಲೆ ಇನ್ನೇನು ಉಳಿಯಿತು? ಬೇಹದ್ ಮಾತ್ರ ಉಳಿಯಿತು. ನಾನೊಂದು ಶುದ್ಧ ಆತ್ಮ ಮತ್ತು ನನ್ನವರು ಒಬ್ಬ ತಂದೆ. ಒಬ್ಬ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಅಂದ ಮೇಲೆ ಎಲ್ಲಿ ಬೇಹದ್ದಿನ ತಂದೆ ಸರ್ವಶಕ್ತಿವಂತ ಜೊತೆಗಾರ ಆಗಿದ್ದಾರೋ ಅಲ್ಲಿ ಸಫಲತೆ ಸದಾ ಜೊತೆಗಿದ್ದೇ ಇರುತ್ತದೆ. ಈ ತ್ಯಾಗದ ಮೂಲಕ ತಪಸ್ಸು ಸಿದ್ಧ ಆಗಿಬಿಟ್ಟಿದೆ. ತಪಸ್ಸು ಅಂದರೆ ಏನು? ನಾನು ಒಬ್ಬ ತಂದೆಯ ಮಗು ಆಗಿದ್ದೇನೆ. ನನ್ನವರು ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಒಬ್ಬ ತಂದೆಯ ಶ್ರೇಷ್ಠ ಮತದಂತೆ ನಡೆಯುವ ಆತ್ಮ ನಾನಾಗಿದ್ದೇನೆ. ಈ ಮಾತಿನಿಂದ ಏಕರಸ ಸ್ಥಿತಿ ಸ್ವತಃ ರೂಪಿತ ಆಗುತ್ತದೆ. ಸದಾ ಒಬ್ಬ ಪರಮಾತ್ಮನ ಸ್ಮೃತಿ ಇದೇ ತಪಸ್ಸಾಗಿದೆ. ಏಕರಸ ಸ್ಥಿತಿ ಇದೇ ಶ್ರೇಷ್ಠ ಆಸನ ಆಗಿದೆ. ಕಮಲ ಪುಷ್ಪ ಸಮಾನ ಸ್ಥಿತಿ ಇದೇ ತಪಸ್ಸಿನ ಆಸನ ಆಗಿದೆ. ತ್ಯಾಗದಿಂದ ತಪಸ್ಸೂ ಕೂಡ ಸ್ವತಃ ಸಿದ್ಧ ಆಗಿಬಿಡುತ್ತದೆ. ಯಾವಾಗ ತ್ಯಾಗ ಮತ್ತು ತಪಸ್ಸಿನ ಸ್ವರೂಪ ಆಗಿಬಿಡುತ್ತೀರೋ ನಂತರ ಏನು ಮಾಡುತ್ತೀರಾ? ನನ್ನತನದ ತ್ಯಾಗ ಅಥವಾ ನನ್ನದು ಅನ್ನುವ ಮಾತಿನ ತ್ಯಾಗವನ್ನು ಮಾಡಿದ ನಂತರ ಏನಾಯಿತು? ನನ್ನತನದ ತ್ಯಾಗ ಅಥವಾ ನಾನು ಅನ್ನುವಂಥದ್ದು ಸಮಾಪ್ತಿಯಾಗಿಬಿಟ್ಟಿತು. ಒಂದೇ ಆಸಕ್ತಿಯಲ್ಲಿ ಮಗ್ನ ಆದಂತಹ ತಪಸ್ವಿಗಳು ಆಗಿಬಿಟ್ಟಿರಿ. ನಂತರ ನಿಮ್ಮ ಜೀವನದಲ್ಲಿ ಸೇವೆಯನ್ನು ಬಿಟ್ಟು ಬೇರೆ ಏನೂ ಇರಲು ಸಾಧ್ಯ ಇಲ್ಲ. ಈ ಹದ್ದಿನ ನಾನು ಮತ್ತು ನನ್ನದು ಅನ್ನುವುದು ಸತ್ಯ ಸೇವೆಯನ್ನು ಮಾಡಲು ಬಿಡುವುದಿಲ್ಲ. ತ್ಯಾಗ ಮತ್ತು ತಪಸ್ವಿ ಮೂರ್ತಿ ಮಕ್ಕಳೇ ಸತ್ಯ ಸೇವಾದಾರಿ ಆಗಿದ್ದಾರೆ. ನಾನು ಇದನ್ನು ಮಾಡಿದೆ, ನಾನು ಈ ರೀತಿ ಇದ್ದೇನೆ. ಈ ದೇಹಾಭಿಮಾನ ಸ್ವಲ್ಪ ಬಂದರೂ ಕೂಡ ಸೇವಾದಾರಿ ಆಗುವ ಬದಲು ಏನಾಗಿ ಬಿಡುತ್ತೀರಾ? ಕೇವಲ ಹೆಸರಿಗೋಸ್ಕರ ಸೇವಾದಾರಿ ಆಗಿ ಬಿಡುತ್ತೀರಾ. ಸತ್ಯ ಸೇವಾದಾರಿಗಳು ಆಗುವುದಿಲ್ಲ. ಸತ್ಯ ಸೇವೆಯ ಫೌಂಡೇಶನ್ ಆಗಿದೆ ತ್ಯಾಗ ಮತ್ತು ತಪಸ್ಸು. ಈ ರೀತಿ ತ್ಯಾಗಿ, ತಪಸ್ವಿ, ಸೇವಾದಾರಿ ಸದಾ ಸಫಲತಾ ಸ್ವರೂಪರಾಗಿದ್ದಾರೆ. ವಿಜಯ, ಸಫಲತೆ ಅವರ ಕೊರಳಿನ ಹಾರ ಆಗಿಬಿಡುತ್ತದೆ. ತ್ಯಾಗಿ, ತಪಸ್ವಿ, ಸೇವಾದಾರಿಗಳ ಜನ್ಮಸಿದ್ಧ ಅಧಿಕಾರ ವಿಜಯ ಆಗಿದೆ. ಅಂದ ಮೇಲೆ ಬಾಪ್ದಾದ ವಿಶ್ವದ ಸರ್ವ ಮಕ್ಕಳಿಗೂ ಇದೇ ಶ್ರೇಷ್ಠ ಶಿಕ್ಷಣವನ್ನು ಕೊಡುತ್ತಿದ್ದಾರೆ. ತ್ಯಾಗಿಗಳಾಗಿ, ತಪಸ್ವಿಗಳಾಗಿ, ಸತ್ಯ ಸೇವಾದಾರಿಗಳಾಗಿ. ಇಂದಿನ ಸಂಸಾರ ಮೃತ್ಯುವಿನ ಭಯದ ಸಂಸಾರ ಆಗಿದೆ. ಬಿರುಗಾಳಿ ಬಂದಿತು, ಪ್ರಕೃತಿ ಏರುಪೇರಿನಲ್ಲಿ ಇದೆ. ಆದರೆ ನೀವು ಅಚಲರಾಗಿ ಇದ್ದೀರಾ ತಾನೆ. ತಮೋಗುಣಿ ಪ್ರಕೃತಿಯ ಕೆಲಸ ಆಗಿದೆ ಏರುಪೇರನ್ನು ಮಾಡುವುದು ಮತ್ತು ಅಚಲ ಆತ್ಮರಾದ ನಿಮ್ಮ ಕಾರ್ಯ ಆಗಿದೆ ಪ್ರಕೃತಿಯನ್ನೂ ಪರಿವರ್ತನೆ ಮಾಡುವುದು. ಹೊಸದೇನೂ ಇಲ್ಲ, ಇದೆಲ್ಲವೂ ಆಗಲೇಬೇಕು. ಏರುಪೇರಿನ ಸಮಯದಲ್ಲೂ ಕೂಡ ನೀವು ಅಚಲರಾಗಿ ಇರಬೇಕು. ಈ ಏರುಪೇರಿನ ಪರಿಸ್ಥಿತಿಯೇ ನಿಮ್ಮನ್ನು ಅಚಲರನ್ನಾಗಿ ಮಾಡುತ್ತದೆ. ಅಂದ ಮೇಲೆ ಸ್ವರಾಜ್ಯ ಅಧಿಕಾರಿ ಸಭೆಯ ನಿವಾಸಿ ಶ್ರೇಷ್ಠ ಆತ್ಮರೇ ತಿಳಿಯಿತೆ, ಇದು ರಾಜ್ಯ ಸಭೆ ಆಗಿದೆ. ರಾಜಯೋಗಿ ಅಂದರೆ ಸ್ವಯಂನ ಮೇಲೆ ರಾಜ್ಯ ಆಳುವಂತವರು. ರಾಜಯೋಗಿ ಸಭೆ ಅಂದರೆ ಸ್ವರಾಜ್ಯದ ಸಭೆ ಆಗಿದೆ. ನೀವೆಲ್ಲರೂ ಕೂಡ ಮಂತ್ರಿಗಳಾಗಿದ್ದೀರಾ. ಅವರು ದೇಶದ ಮಂತ್ರಿಗಳಾಗಿದ್ದಾರೆ, ನೀವು ಸ್ವರಾಜ್ಯದ ಮಂತ್ರಿಗಳಾಗಿದ್ದೀರಾ.
ಮಂತ್ರಿ ನೇತಾ ಅಂದರೆ ನೀತಿಯ ಪ್ರಮಾಣ ನಡೆದುಕೊಳ್ಳುವಂತವರು. ನೀವು ಧರ್ಮದ ನೀತಿ, ಸ್ವರಾಜ್ಯದ ನೀತಿಯ ಪ್ರಮಾಣ ನಡೆದುಕೊಳ್ಳುವಂತಹ ಸ್ವರಾಜ್ಯದ ನೇತಾ ಆಗಿದ್ದೀರಾ. ಯಥಾರ್ಥ ಶ್ರೇಷ್ಠ ನೀತಿ ಅಂದರೆ ಶ್ರೀಮತ ಆಗಿದೆ. ಶ್ರೀಮತವೇ ಯಥಾರ್ಥ ನೀತಿಯಾಗಿದೆ. ಈ ನೀತಿಯಂತೆ ನಡೆಯುವವರು ಸಫಲ ನೇತಾ ಆಗಿದ್ದಾರೆ. ಬಾಪ್ದಾದ ದೇಶದ ಮಂತ್ರಿಗಳಿಗೂ ಕೂಡ ಶುಭಾಶಯವನ್ನು ಹೇಳುತ್ತಾರೆ. ಏಕೆಂದರೆ ಪರಿಶ್ರಮವನ್ನು ಅವರು ಮಾಡುತ್ತಿದ್ದಾರೆ ತಾನೆ. ಬಲೆ ಮಂತ್ರಿಗಳಲ್ಲಿ ವಿಭಿನ್ನ ಪ್ರಕಾರದ ಮಂತ್ರಿಗಳಿದ್ದಾರೆ. ಆದರೂ ಅವರಿಗೆ ದೇಶದ ಬಗ್ಗೆ ಬಹಳ ಆಸಕ್ತಿ ಇದೆ. ನಮ್ಮ ರಾಜ್ಯ ಅಮರ ಆಗಿರಬೇಕು ಅನ್ನುವ ಆಸಕ್ತಿಯಿಂದ ಪರಿಶ್ರಮ ಪಡುತ್ತಿದ್ದಾರೆ. ನಮ್ಮ ಭಾರತ ಸದಾ ಶ್ರೇಷ್ಠ ಆಗಿರಬೇಕು ಅನ್ನುವ ಆಸಕ್ತಿ ಸ್ವತಃ ಅವರ ಮೂಲಕ ಪರಿಶ್ರಮವನ್ನು ಮಾಡಿಸುತ್ತಿದೆ. ಈಗ ಇಂತಹ ಸಮಯ ಬರುತ್ತದೆ ಯಾವಾಗ ರಾಜ್ಯ ಮತ್ತು ಧರ್ಮ ಎರಡೂ ಒಟ್ಟಿಗೆ ಸೇರುತ್ತದೆಯೋ, ರಾಜಕೀಯ ಮತ್ತು ಧರ್ಮ ಎರಡೂ ಒಟ್ಟಿಗೆ ಸೇರಿದಾಗ ವಿಶ್ವದಲ್ಲಿ ಭಾರತದ ಜೈ ಜೈಕಾರ ಆಗುತ್ತದೆ. ಭಾರತವೇ ಲೈಟ್ ಹೌಸ್ ಆಗುತ್ತದೆ. ಎಲ್ಲರ ದೃಷ್ಟಿ ಭಾರತದ ಕಡೆ ಇರುತ್ತದೆ. ಭಾರತವೇ ವಿಶ್ವಕ್ಕೆ ಪ್ರೇರಣೆಯನ್ನು ನೀಡುವಂತಹ ಶ್ರೇಷ್ಠ ಸ್ಥಾನ ಎಂದು ಎಲ್ಲರೂ ಅನುಭವ ಮಾಡುತ್ತಾರೆ. ಭಾರತ ಅವಿನಾಶಿ ದೇಶ ಆಗಿದೆ. ಅವಿನಾಶಿ ತಂದೆಯ ಅವತರಣಾ ಭೂಮಿ ಭಾರತ ಆಗಿದೆ. ಆದ್ದರಿಂದ ಭಾರತದ ಮಹತ್ವ ಸದಾ ಮಹಾನ್ ಆಗಿದೆ. ಒಳ್ಳೆಯದು. ಎಲ್ಲರೂ ತಮ್ಮ ಮಧುರ ಮನೆಗೆ ಬಂದು ತಲುಪಿದ್ದೀರಾ. ಬಾಪ್ದಾದ ಬಂದಿರುವ ಮಕ್ಕಳಿಗೆ ಬಂದಿದ್ದಕ್ಕೋಸ್ಕರ ಶುಭಾಶಯವನ್ನು ಹೇಳುತ್ತಿದ್ದಾರೆ. ಬಲೆ ಬನ್ನಿ. ತಂದೆಯ ಮನೆಯ ಶೃಂಗಾರ ಆದಂತಹ ನೀವು ಬಲೆ ಬನ್ನಿ. ಒಳ್ಳೆಯದು. ಎಲ್ಲರೂ ಸಫಲತೆಯ ನಕ್ಷತ್ರಗಳು. ಸದಾ ಏಕರಸ ಸ್ಥಿತಿಯ ಆಸನದಲ್ಲಿ ಸ್ಥಿತ ಆಗಿ ಇರುವಂತಹ ತಪಸ್ವಿ ಮಕ್ಕಳಿಗೆ ಸದಾ ಒಬ್ಬ ಪರಮಾತ್ಮನ ಶ್ರೇಷ್ಠ ನೆನಪಿನಲ್ಲಿ ಇರುವಂತಹ ಮಹಾನ್ ಆತ್ಮರಿಗೆ ಶ್ರೇಷ್ಠ ಭಾವನೆ, ಶ್ರೇಷ್ಠ ಕಾಮನೆಯನ್ನು ಇಟ್ಟುಕೊಂಡಂತಹ ವಿಶ್ವ ಕಲ್ಯಾಣಕಾರಿ ಸೇವಾದಾರಿ ಮಕ್ಕಳಿಗೆ ಬಾಪ್ದಾದರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಬಾಪ್ದಾದರವರಿಗೆ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಅವ್ಯಕ್ತ ಬಾಪ್ದಾದರವರ ಜೊತೆ ಗುಜರಾತ್ ರಾಜ್ಯದ ಮುಖ್ಯಮಂತ್ರಿಯವರ ವಾರ್ತಾಲಾಪ. ತಂದೆಯ ಮನೆಗೆ ಅಂದರೆ ನಿಮ್ಮ ಮನೆಗೆ ಬಲೆ ಬನ್ನಿ. ತಂದೆಗೆ ಗೊತ್ತಿದೆ ಸೇವೆಯ ಆಸಕ್ತಿ ಈ ಮಗುವಿಗೆ ಬಹಳ ಚೆನ್ನಾಗಿ ಇದೆ. ಕೋಟಿಯಲ್ಲಿ ಕೆಲವರು ಇಂತಹ ಸೇವಾದಾರಿ ಆಗಿದ್ದಾರೆ. ಆದ್ದರಿಂದ ಸೇವೆಯ ಪರಿಶ್ರಮದಿಂದ ಆಂತರಿಕ ಖುಷಿ ಪ್ರತ್ಯಕ್ಷ ಫಲದ ರೂಪದಲ್ಲಿ ಸದಾ ಸಿಗುತ್ತಿರುತ್ತದೆ. ಈ ಪರಿಶ್ರಮವೇ ಸಫಲತೆಗೆ ಆಧಾರ ಆಗಿದೆ. ಒಂದು ವೇಳೆ ಎಲ್ಲಾ ನಿಮಿತ್ತ ಸೇವಾದಾರಿಗಳು ಪರಿಶ್ರಮವನ್ನು ತಮ್ಮದನ್ನಾಗಿ ಮಾಡಿಕೊಂಡರೆ ಭಾರತದ ರಾಜ್ಯ ಸದಾ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿರುತ್ತದೆ. ಸಫಲತೆಯಂತೂ ಸಿಗಲೇಬೇಕು, ಇದು ನಿಶ್ಚಿತ, ಗ್ಯಾರಂಟಿ. ಆದರೆ ಯಾರು ನಿಮಿತ್ತರಾಗುತ್ತಾರೋ, ನಿಮಿತ್ತರಾದವರಿಗೆ ಸೇವೆಯ ಪ್ರತ್ಯಕ್ಷ ಫಲ ಮತ್ತು ಭವಿಷ್ಯದ ಫಲ ಪ್ರಾಪ್ತಿಯಾಗುತ್ತದೆ. ಅಂದ ಮೇಲೆ ನೀವು ಸೇವೆಗೆ ನಿಮಿತ್ತ ಆಗಿದ್ದೀರಾ. ನಿಮಿತ್ತ ಭಾವನೆಯನ್ನು ಇಟ್ಟುಕೊಂಡು ಸದಾ ಸೇವೆಯಲ್ಲಿ ಮುಂದುವರೆಯುತ್ತಾ ಇರಿ. ಎಲ್ಲಿ ನಿಮಿತ್ತ ಭಾವನೆ ಇದೆಯೋ, ನನ್ನತನದ ಭಾವನೆ ಇಲ್ಲವೋ, ಅಲ್ಲಿ ಸದಾ ಉನ್ನತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿರುತ್ತೀರಾ. ಈ ನಿಮಿತ್ತ ಭಾವನೆ, ಶುಭ ಭಾವನೆ, ಶುಭ ಕಾಮನೆ ಸ್ವತಃ ಜಾಗೃತರನ್ನಾಗಿ ಮಾಡುತ್ತದೆ. ಇಂದು ಶುಭ ಭಾವನೆ, ಶುಭ ಕಾಮನೆ ಜಗತ್ತಿನಲ್ಲಿ ಇಲ್ಲ. ಈ ಕಾರಣದಿಂದ ನಿಮಿತ್ತ ಭಾವನೆಯ ಬದಲು
ನನ್ನತನ ಬಂದು ಬಿಟ್ಟಿದೆ. ಒಂದು ವೇಳೆ ನಿಮಿತ್ತ ಎಂದು ತಿಳಿದುಕೊಂಡರೆ ಮಾಡಿಸುವಾತ ತಂದೆಯನ್ನೂ ಕೂಡ ಅರ್ಥ ಮಾಡಿಕೊಳ್ಳುತ್ತೀರಾ. ಮಾಡಿಸುವಾತ ಸ್ವಾಮಿ ಸದಾ ಶ್ರೇಷ್ಠ ಕಾರ್ಯವನ್ನೇ ಮಾಡಿಸುತ್ತಾರೆ. ನಿಮಿತ್ತತನದ ಬದಲು ರಾಜ್ಯದ ಪ್ರವೃತ್ತಿಯ ಗೃಹಸ್ಥಿ ಆಗಿಬಿಡುತ್ತೀರಾ. ಗೃಹಸ್ಥಿ ಆದಾಗ ಹೊರೆಯ ಅನುಭವ ಆಗುತ್ತದೆ. ನಿಮಿತ್ತತನ ಹಗುರತೆಯ ಅನುಭವ ಮಾಡಿಸುತ್ತದೆ. ಎಲ್ಲಿಯವರೆಗೂ ಹಗುರರಾಗುವುದಿಲ್ಲವೋ ಅಲ್ಲಿಯವರೆಗೂ ನಿರ್ಣಯ ಶಕ್ತಿ ಸರಿಯಾಗಿ ಇರುವುದಿಲ್ಲ. ನಿಮಿತ್ತರಾದಾಗ ಹಗುರರಾಗಿ ಇರುತ್ತೀರಾ. ಆಗ ನಿರ್ಣಯ ಶಕ್ತಿ ಶ್ರೇಷ್ಠವಾಗಿ ಇರುತ್ತದೆ. ಆದ್ದರಿಂದ ಸದಾ ನಿಮಿತ್ತರಾಗಿ ಇರಿ, ಟ್ರಸ್ಟಿಯಾಗಿ ಇರಿ. ನಿಮಿತ್ತರಾಗಿದ್ದೇವೆ ಅನ್ನುವ ಭಾವನೆ ಫಲವನ್ನು ನೀಡುತ್ತದೆ. ಭಾವನೆಗೆ ಫಲ ಸಿಗುತ್ತದೆ. ಅಂದ ಮೇಲೆ ಈ ನಿಮಿತ್ತತನದ ಭಾವನೆ ಸದಾ ಶ್ರೇಷ್ಠ ಫಲವನ್ನು ನೀಡುತ್ತದೆ. ಅಂದ ಮೇಲೆ ಎಲ್ಲಾ ಜೊತೆಗಾರರಿಗೂ ಇದೇ ಸ್ಮೃತಿಯನ್ನು ತಂದುಕೊಡಿ. ನಿಮಿತ್ತ ಭಾವನೆ, ಟ್ರಸ್ಟಿತನದ ಭಾವನೆಯನ್ನು ಇಟ್ಟುಕೊಳ್ಳಿ. ಆಗ ರಾಜನೀತಿ ವಿಶ್ವಕ್ಕೋಸ್ಕರ ಶ್ರೇಷ್ಠ ನೀತಿ ಆಗಿಬಿಡುತ್ತದೆ. ಇಡೀ ವಿಶ್ವ ಭಾರತದ ರಾಜನೀತಿಯನ್ನು ಆಗ ಅನುಕರಣೆ ಮಾಡುತ್ತದೆ, ಕಾಪಿ ಮಾಡುತ್ತದೆ. ಆದರೆ ಅದಕ್ಕೆ ಆಧಾರ ಟ್ರಸ್ಟಿತನ, ಅಂದರೆ ನಿಮಿತ್ತ ಭಾವನೆ ಆಗಿದೆ. ಕುಮಾರರ ಜೊತೆ ಬಾಪ್ದಾದರವರ ವಾರ್ತಾಲಾಪ. ಕುಮಾರರು ಅಂದರೆ ಸರ್ವಶಕ್ತಿಗಳನ್ನು, ಸರ್ವ ಖಜಾನೆಯನ್ನು ಜಮಾ ಮಾಡಿಕೊಂಡು ಅನ್ಯರನ್ನೂ ಕೂಡ ಶಕ್ತಿವಂತರನ್ನಾಗಿ ಮಾಡುವ ಸೇವೆಯನ್ನು ಮಾಡುವಂತವರು. ಸದಾ ಇದೇ ಸೇವೆಯಲ್ಲಿ ಬ್ಯುಸಿಯಾಗಿ ಇರುತ್ತೀರ ತಾನೆ. ಬ್ಯುಸಿಯಾಗಿ ಇದ್ದಾಗ ಉನ್ನತಿ ಆಗುತ್ತದೆ. ಒಂದು ವೇಳೆ ಸ್ವಲ್ಪ ಫ್ರೀಯಾಗಿ ಇದ್ದರೂ ಕೂಡ ವ್ಯರ್ಥ ವಿಚಾರ ನಡೆಯುತ್ತದೆ. ಸಮರ್ಥರಾಗಿರುವುದಕ್ಕೋಸ್ಕರ ಬ್ಯುಸಿಯಾಗಿ ಇರಿ. ನಿಮ್ಮ ಟೈಮ್ ಟೇಬಲ್ ಮಾಡಿಕೊಳ್ಳಿ. ಹೇಗೆ ಶರೀರಕ್ಕೋಸ್ಕರ ಟೈಮ್ ಟೇಬಲ್ ಮಾಡಿಕೊಳ್ಳುತ್ತೀರೋ ಹಾಗೆ ಬುದ್ಧಿಗೋಸ್ಕರ ಟೈಮ್ ಟೇಬಲ್ ಮಾಡಿಕೊಳ್ಳಿ. ಬುದ್ಧಿಯನ್ನು ಬ್ಯುಸಿಯಾಗಿ ಇಟ್ಟುಕೊಳ್ಳುವ ಪ್ಲಾನ್ ಮಾಡಿ. ಬ್ಯುಸಿ ಇರುವುದರಿಂದ ಸ್ವಯಂನ ಉನ್ನತಿ ಆಗುತ್ತದೆ. ಇಂದಿನ ಸಮಯದ ಪ್ರಮಾಣ ಕುಮಾರ ಜೀವನದಲ್ಲಿ ಶ್ರೇಷ್ಠರಾಗುವುದು ಇದು ಬಹಳ ದೊಡ್ಡ ಭಾಗ್ಯ ಆಗಿದೆ. ನಾವು ಶ್ರೇಷ್ಠ ಭಾಗ್ಯಶಾಲಿ ಆತ್ಮರಾಗಿದ್ದೇವೆ. ಸದಾ ಇದನ್ನೇ ಯೋಚಿಸಿ. ನೆನಪು ಮತ್ತು ಸೇವೆಯ ಬ್ಯಾಲೆನ್ಸ್ ಸದಾ ಇರಲಿ. ಬ್ಯಾಲೆನ್ಸ್ ಇಟ್ಟುಕೊಂಡವರು ಸದಾ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಒಳ್ಳೆಯದು. ಅವ್ಯಕ್ತ ಮಹಾವಾಕ್ಯದಿಂದ ಆರಿಸಿರುವ ವಿಶೇಷ ಮಹಾವಾಕ್ಯ. ಪರಮಾತ್ಮನ ಪ್ರೀತಿಯಲ್ಲಿ ಸದಾ ಲವಲೀನರಾಗಿ ಇರಿ. ಪರಮಾತ್ಮನ ಪ್ರೀತಿ ಆನಂದದ ಉಯ್ಯಾಲೆ ಆಗಿದೆ. ಈ ಸುಖದ ಉಯ್ಯಾಲೆಯಲ್ಲಿ ಸದಾ ಆಡುತ್ತಾ ಪರಮಾತ್ಮನ ಪ್ರೀತಿಯಲ್ಲಿ ಲವಲೀನರಾಗಿ ಇರಿ. ಎಂದು ಯಾವುದೇ ಪರಿಸ್ಥಿತಿ ಅಥವಾ ಮಾಯೆಯ ಏರುಪೇರು ಆಗ ನಿಮ್ಮ ಬಳಿ ಬರಲು ಸಾಧ್ಯ ಇಲ್ಲ. ಪರಮಾತ್ಮನ ಪ್ರೀತಿ ಅಂತ್ಯ ಇಲ್ಲದಷ್ಟು ಇದೆ. ಅಟಲವಾದ ಪ್ರೀತಿಯಾಗಿದೆ. ಪರಮಾತ್ಮನ ಪ್ರೀತಿ ಎಷ್ಟಿದೆ ಅಂದರೆ ಆ ಪ್ರೀತಿಯ ಮೂಲಕ ಸರ್ವ ಪ್ರಾಪ್ತಿಗಳೂ ನಿಮಗೆ ಸಿಕ್ಕಿಬಿಡುತ್ತದೆ. ಆದರೆ ಪರಮಾತ್ಮನ ಪ್ರೀತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ವಿಧಿಯಾಗಿದೆ ಭಿನ್ನರಾಗುವುದು. ಯಾರು ಎಷ್ಟು ಭಿನ್ನರಾಗಿದ್ದಾರೋ ಅವರು ಅಷ್ಟು ಪರಮಾತ್ಮನ ಪ್ರೀತಿಗೆ ಅಧಿಕಾರಿಯಾಗಿದ್ದಾರೆ. ಪರಮಾತ್ಮನ ಪ್ರೀತಿಯಲ್ಲಿ ಸಮಾವೇಶ ಆದಂತಹ ಆತ್ಮರು ಎಂದೂ ಕೂಡ ಹದ್ದಿನ ಪ್ರಭಾವಕ್ಕೆ ವಶ ಆಗುವುದಿಲ್ಲ. ಸದಾ ಬೇಹದ್ದಿನ ಪ್ರಾಪ್ತಿಯಲ್ಲೇ ಮಗ್ನರಾಗಿ ಇರುತ್ತಾರೆ. ಸದಾ ಅವರಿಂದ ಆತ್ಮಿಕತೆಯ ಸುಗಂಧ ಬರುತ್ತಿರುತ್ತದೆ. ಪ್ರೀತಿಯ ಸಂಕೇತ ಆಗಿದೆ. ಯಾರ ಮೇಲೆ ಪ್ರೀತಿ ಇರುತ್ತದೆಯೋ ಅವರಿಗೋಸ್ಕರ ಸರ್ವಸ್ವವನ್ನು ಅರ್ಪಣೆ ಮಾಡಿಬಿಡುತ್ತಾರೆ.
ತಂದೆಗೆ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇದೆ ಅಂದರೆ, ಮಕ್ಕಳ ಪ್ರೀತಿಯ ರೆಸ್ಪಾಂಡ್ ಅನ್ನು ನೀಡುವುದಕ್ಕೋಸ್ಕರ ಪ್ರತಿದಿನ ತಂದೆ ಮಕ್ಕಳಿಗೆ ಎಷ್ಟು ದೊಡ್ಡ ಪತ್ರವನ್ನು ಬರೆಯುತ್ತಾರೆ. ಪ್ರತಿದಿನ ಮಕ್ಕಳಿಗೆ ನೆನಪು ಪ್ರೀತಿಯನ್ನು ನೀಡುತ್ತಾರೆ ಮತ್ತು ಜೊತೆಗಾರ ಆಗಿ ಸದಾ ಜೊತೆಯನ್ನು ನಿಭಾಯಿಸುತ್ತಾರೆ. ಅಂದ ಮೇಲೆ ಈ ಪ್ರೀತಿಯಲ್ಲಿ ನಿಮ್ಮ ಎಲ್ಲಾ ದುರ್ಬಲತೆಗಳನ್ನು ತಂದೆಗೆ ಅರ್ಪಣೆ ಮಾಡಿಬಿಡಿ. ಮಕ್ಕಳ ಬಗ್ಗೆ ತಂದೆಗೆ ಪ್ರೀತಿ ಇದೆ. ಆದ್ದರಿಂದ ಸದಾ ಹೇಳುತ್ತಾರೆ, ಮಕ್ಕಳೇ, ನೀವು ಹೇಗೆ ಇದ್ದರೂ ಕೂಡ ನನ್ನವರಾಗಿದ್ದೀರಾ ಎಂದು. ಅದೇ ರೀತಿ ನೀವು ಕೂಡ ಸದಾ ತಂದೆಯ ಪ್ರೀತಿಯಲ್ಲಿ ಲವಲೀನ ಆಗಿ ಇರಿ. ಮನಸ್ಸಿನಿಂದ ಹೇಳಿ, ಬಾಬಾ, ನನಗೆ ಸರ್ವಸ್ವವೂ ನೀವೇ ಆಗಿದ್ದೀರಾ. ನೀವು ಹೇಗಿದ್ದೀರೋ ಹಾಗೇ ನನ್ನವರಾಗಿದ್ದೀರಾ. ಈ ಅಸತ್ಯ ರಾಜ್ಯದ ಪ್ರಭಾವಕ್ಕೆ ಎಂದೂ ವಶ ಆಗಬೇಡಿ. ಎಲ್ಲಿ ಪ್ರೀತಿ ಇರುತ್ತದೆಯೋ ಅಲ್ಲಿ ಪರಿಶ್ರಮ ಪಟ್ಟು ನೆನಪು ಮಾಡುವುದಿಲ್ಲ. ಪ್ರೀತಿ ಇದ್ದಾಗ ಅಲ್ಲಿ ಸ್ವತಃ ನೆನಪು ಬರುತ್ತದೆ. ಕೇವಲ ಮನಸ್ಸಿನಲ್ಲಿ ಪ್ರೀತಿ ಇರಬೇಕು. ಸತ್ಯ ಪ್ರೀತಿ, ನಿಸ್ವಾರ್ಥ ಪ್ರೀತಿ ಇರಬೇಕು. ಯಾವಾಗ ಹೇಳುತ್ತೀರಾ ನನ್ನ ಬಾಬಾ ಪ್ರೀತಿಯ ಬಾಬಾ ಅಂದ ಮೇಲೆ ಎಂದೂ ಪ್ರೀತಿಯನ್ನು ಮರೆಯಲು ಸಾಧ್ಯ ಇಲ್ಲ. ಯಾರು ಪ್ರಿಯರಾಗಿದ್ದಾರೋ ಅವರನ್ನು ಎಂದೂ ಮರೆಯಲು ಸಾಧ್ಯ ಇಲ್ಲ. ನಿಸ್ವಾರ್ಥ ಪ್ರೀತಿಯನ್ನು ಒಬ್ಬ ತಂದೆಯನ್ನು ಬಿಟ್ಟು ಯಾವ ಆತ್ಮರೂ ನಮಗೆ ನೀಡಲು ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಎಂದು ತಂದೆಯನ್ನು ತಮ್ಮ ಅವಶ್ಯಕತೆಗಳಿಗೋಸ್ಕರ ನೆನಪು ಮಾಡಬೇಡಿ. ನಿಸ್ವಾರ್ಥ ಪ್ರೀತಿಯಲ್ಲಿ ಸದಾ ಲವಲೀನರಾಗಿ ಇರಿ. ಪರಮಾತ್ಮನ ಪ್ರೀತಿಯ ಅನುಭವಿಗಳಾಗಿ. ಈ ಅನುಭವವೇ ಸಹಜ ಯೋಗಿಯನ್ನಾಗಿ ಮಾಡಿ ಮೇಲೆ ಹಾರಿಸುತ್ತದೆ. ಪರಮಾತ್ಮನ ಪ್ರೀತಿ ಹಾರಿಸಲು ಸಾಧನ ಆಗಿದೆ. ಹಾರುವಂತವರು ಎಂದೂ ಕೂಡ ಭೂಮಿಯ ಆಕರ್ಷಣೆಗೆ ವಶ ಆಗಲು ಸಾಧ್ಯ ಇಲ್ಲ. ಮಾಯೆಯ ಆಕರ್ಷಿತ ರೂಪ ಎಷ್ಟಾದರೂ ಆಕರ್ಷಣೆ ಮಾಡುವಂತದ್ದಾಗಿರಲಿ, ಆದರೆ ಹಾರುವ ಕಲೆಯಲ್ಲಿ ಇರುವಂತವರ ಬಳಿ ಮಾಯೆಯ ಆಕರ್ಷಣೆ ಹೋಗಲು ಸಾಧ್ಯವೇ ಇಲ್ಲ. ಪರಮಾತ್ಮನ ಪ್ರೀತಿ ದೂರ ದೂರದಿಂದ ನಿಮ್ಮನ್ನು ತನ್ನ ಕಡೆ ಆಕರ್ಷಿಸಿ ಕರೆದುಕೊಂಡು ಬರುತ್ತದೆ. ಇಂತಹ ಸುಖವನ್ನು ನೀಡುವಂತಹ ಪ್ರೀತಿ ಪರಮಾತ್ಮನ ಪ್ರೀತಿಯಾಗಿದೆ. ಒಂದು ಕ್ಷಣಕ್ಕೋಸ್ಕರ ಈ ಪರಮಾತ್ಮನ ಪ್ರೀತಿಯಲ್ಲಿ ಸಮಾವೇಶ ಆಗಿಬಿಡಿ. ಆಗ ನಿಮ್ಮ ಜೀವನದ ಅನೇಕ ಪ್ರಕಾರದ ದುಃಖ ಮರೆತು ಹೋಗುತ್ತದೆ ಮತ್ತು ನೀವು ಸದಾ ಕಾಲಕ್ಕೋಸ್ಕರ ಸುಖದ ಉಯ್ಯಾಲೆಯಲ್ಲೇ ಆಡುತ್ತಿರುತ್ತೀರಾ. ಜೀವನದಲ್ಲಿ ನಿಮಗೆ ಏನು ಬೇಕೋ ಅದನ್ನು ಒಂದು ವೇಳೆ ಯಾರಾದರೂ ಕೊಟ್ಟರೆ ಅದು ಪ್ರೀತಿಯ ಸಂಕೇತ ಆಗಿರುತ್ತದೆ. ಹಾಗೆ ತಂದೆಗೆ ಮಕ್ಕಳ ಮೇಲೆ ಎಷ್ಟೊಂದು ಪ್ರೀತಿ ಇದೆ. ಜೀವನಕ್ಕೋಸ್ಕರ ನಿಮ್ಮ ಸುಖ ಶಾಂತಿಯ ಸರ್ವ ಇಚ್ಛೆಗಳನ್ನು ತಂದೆ ಪೂರ್ಣ ಮಾಡಿಬಿಡುತ್ತಾರೆ. ತಂದೆ ಕೇವಲ ಸುಖವನ್ನಷ್ಟೇ ನೀಡುತ್ತಿಲ್ಲ, ಆದರೆ ಸುಖದ ಭಂಡಾರಕ್ಕೆ ನಿಮ್ಮನ್ನು ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ. ಜೊತೆ ಜೊತೆಗೆ ಶ್ರೇಷ್ಠ ಭಾಗ್ಯದ ರೇಖೆಯನ್ನು ಬರೆದುಕೊಳ್ಳುವಂತಹ ಪೆನ್ನನ್ನೇ ತಂದೆ ನಿಮಗೆ ಕೊಡುತ್ತಾರೆ. ಎಷ್ಟು ಬೇಕಾದರೂ ನೀವು ಭಾಗ್ಯವನ್ನು ಬರೆದುಕೊಳ್ಳಬಹುದು. ಇದು ಪರಮಾತ್ಮನ ಪ್ರೀತಿಯಾಗಿದೆ. ಯಾರೆಲ್ಲ ಮಕ್ಕಳು ಪರಮಾತ್ಮನ ಪ್ರೀತಿಯಲ್ಲಿ ಸದಾ ಲವಲೀನರಾಗಿರುತ್ತಾರೋ, ಪರಮಾತ್ಮನ ಪ್ರೀತಿಯಲ್ಲಿ ಸಮಾವೇಶ ಆಗಿರುತ್ತಾರೋ, ಅವರ ನಶೆ ಮತ್ತು ಅವರಲ್ಲಿರುವ ಹೊಳಪು, ಅವರ ಅನುಭವದ ಕಿರಣಗಳು ಬಹಳಷ್ಟು ಶಕ್ತಿಶಾಲಿ ಆಗಿರುತ್ತದೆ. ಅವರ ಬಳಿ ಸಮಸ್ಯೆ ಅವರ ಸಮೀಪಕ್ಕೆ ಹೋಗಲು ಸಾಧ್ಯ ಇಲ್ಲ. ಸಮೀಪಕ್ಕೆ ಹೋಗುವ ಸಾಹಸವನ್ನೂ ಸಮಸ್ಯೆ ಮಾಡುವುದಿಲ್ಲ. ಸಮಸ್ಯೆ ದೂರದಿಂದ ಅವರನ್ನು ಕಣ್ಣೆತ್ತಿ ನೋಡಲು ಸಾಧ್ಯ ಇಲ್ಲ. ಯಾರು ಪರಮಾತ್ಮನ ಪ್ರೀತಿಯಲ್ಲಿ ಸಮಾವೇಶ ಆಗಿರುತ್ತಾರೋ ಅವರನ್ನು ಸಮಸ್ಯೆ ದೂರದಿಂದಲೂ ಕಣ್ಣೆತ್ತಿ ನೋಡಲು ಸಾಧ್ಯ ಇಲ್ಲ. ಅವರು ಎಂದೂ ಯಾವುದೇ ಪ್ರಕಾರದ ಪರಿಶ್ರಮವನ್ನು ಪಡುವ ಅವಶ್ಯಕತೆ ಇಲ್ಲ. ಅವರ ಜೀವನದಲ್ಲಿ
ಪರಿಶ್ರಮವೇ ಇರುವುದಿಲ್ಲ. ತಂದೆಗೆ ಮಕ್ಕಳ ಮೇಲೆ ಎಷ್ಟೊಂದು ಪ್ರೀತಿ ಇದೆ. ಅದಕ್ಕೋಸ್ಕರ ಅಮೃತ ವೇಳೆಯಲ್ಲೇ ಮಕ್ಕಳ ಪಾಲನೆ ಮಾಡುತ್ತಾರೆ. ಮಕ್ಕಳ ದಿನದ ಆರಂಭವೇ ಎಷ್ಟು ಶ್ರೇಷ್ಠ ರೂಪದಲ್ಲಿ ಆಗುತ್ತದೆ. ಸ್ವಯಂ ಭಗವಂತ ಮಿಲನ ಮಾಡುವುದಕ್ಕೋಸ್ಕರ ಅಮೃತ ವೇಳೆಯಲ್ಲಿ ನಿಮ್ಮನ್ನು ಕರೆಯುತ್ತಾರೆ. ನಿಮ್ಮ ಜೊತೆ ವಾರ್ತಾಲಾಪ ಮಾಡುತ್ತಾರೆ. ನಿಮ್ಮಲ್ಲಿ ಶಕ್ತಿಯನ್ನು ತುಂಬುತ್ತಾರೆ. ಪರಮಾತ್ಮನ ಪ್ರೀತಿಯ ಗೀತೆ ನಿಮ್ಮನ್ನು ಅಮೃತ ವೇಳೆಯಲ್ಲಿ ಎಬ್ಬಿಸುತ್ತದೆ. ಎಷ್ಟು ಸ್ನೇಹದಿಂದ ತಂದೆ ಕರೆಯುತ್ತಾರೆ, ಸ್ನೇಹದಿಂದ ಎಬ್ಬಿಸುತ್ತಾರೆ. ಮಧುರ ಮಕ್ಕಳೇ, ಪ್ರೀತಿಯ ಮಕ್ಕಳೇ, ಬನ್ನಿ ಎಂದು ತಂದೆ ಕರೆಯುತ್ತಾರೆ. ಈ ಪ್ರೀತಿಯ ಪಾಲನೆಯ ಪ್ರಾಕ್ಟಿಕಲ್ ಸ್ವರೂಪ ಸಹಜ ಯೋಗಿ ಜೀವನ ಆಗಿದೆ. ಯಾರ ಮೇಲೆ ಪ್ರೀತಿ ಇರುತ್ತದೆಯೋ, ಅವರಿಗೆ ಏನು ಇಷ್ಟ ಆಗುತ್ತದೆಯೋ ಅದನ್ನೇ ಪ್ರೀತಿ ಇರುವಂತವರು ಮಾಡುತ್ತಾರೆ. ತಂದೆಗೆ ಮಕ್ಕಳು ಅಪ್ಸೆಟ್ ಆಗುವುದು ಇಷ್ಟ ಆಗುವುದಿಲ್ಲ. ಆದ್ದರಿಂದ ಎಂದೂ ಕೂಡ ಈ ರೀತಿ ಹೇಳಬೇಡಿ, ಏನು ಮಾಡುವುದು, ಇಂತಹ ಮಾತು ಬಂತು, ಇಂತಹ ಪರಿಸ್ಥಿತಿ ಬಂತು, ಅದಕ್ಕೋಸ್ಕರ ನನಗೆ ಬೇಸರ ಆಯಿತು, ನಾನು ಅಪ್ಸೆಟ್ ಆಗಿಬಿಟ್ಟೆ ಎಂದು. ಒಂದು ವೇಳೆ ನಿಮ್ಮನ್ನು ಅಪ್ಸೆಟ್ ಮಾಡುವಂತಹ ಮಾತು ಬೇಕಾದರೆ ಬರಲಿ, ಆದರೆ ನಿಮ್ಮ ಸ್ಥಿತಿ ಯಾವ ಕಾರಣಕ್ಕೂ ಅಪ್ಸೆಟ್ ಆಗಬಾರದು. ನೀವು ಬೇಸರ ಪಟ್ಟುಕೊಳ್ಳಬಾರದು. ಬಾಪ್ದಾದ ಮಕ್ಕಳ ಮೇಲೆ ಬಹಳಷ್ಟು ಪ್ರೀತಿಯನ್ನು ಇಟ್ಟುಕೊಂಡಿದ್ದಾರೆ. ಅದಕ್ಕೋಸ್ಕರ ತಂದೆ ಹೇಳುತ್ತಾರೆ, ನನ್ನ ಪ್ರತಿಯೊಂದು ಮಗು ನನಗಿಂತ ಮುಂದಿರಬೇಕು. ಜಗತ್ತಿನಲ್ಲೂ ಕೂಡ ಯಾರಿಗೆ ಯಾರ ಬಗ್ಗೆ ಜಾಸ್ತಿ ಪ್ರೀತಿ ಇರುತ್ತದೆಯೋ ಅವರನ್ನು ಅವರು ತಮಗಿಂತ ಜಾಸ್ತಿ ಮುಂದುವರೆಸುತ್ತಾರೆ. ಇದೇ ಪ್ರೀತಿಯ ಸಂಕೇತ ಆಗಿದೆ. ಅಂದ ಮೇಲೆ ಬಾಪ್ತಾದ ಹೇಳುತ್ತಾರೆ, ನನ್ನ ಮಕ್ಕಳಲ್ಲಿ ಯಾವ ಕೊರತೆಯೂ ಇರಬಾರದು. ಎಲ್ಲರೂ ಸಂಪೂರ್ಣ, ಸಂಪನ್ನ ಮತ್ತು ಸಮಾನ ಆಗಿಬಿಡಬೇಕು. ಆದಿ ಕಾಲ ಆದಂತಹ ಅಮೃತ ವೇಳೆಯಲ್ಲಿ ತಮ್ಮ ಮನಸ್ಸಿನಲ್ಲಿ ಪರಮಾತ್ಮನ ಪ್ರೀತಿಯನ್ನು ಸಂಪೂರ್ಣ ರೂಪದಲ್ಲಿ ಧಾರಣೆ ಮಾಡಿಕೊಳ್ಳಿ. ಒಂದು ವೇಳೆ ಮನಸ್ಸಿನಲ್ಲಿ ಪರಮಾತ್ಮನ ಪ್ರೀತಿ, ಪರಮಾತ್ಮನ ಶಕ್ತಿಗಳು, ಪರಮಾತ್ಮನ ಜ್ಞಾನ ಫುಲ್ ಆಗಿ ಇತ್ತು ಅಂದರೆ ಎಂದು ಯಾವುದೇ ಕಡೆ ನಮ್ಮ ಸೆಳೆತ ಅಥವಾ ಸ್ನೇಹ ಹೋಗಲು ಸಾಧ್ಯ ಇಲ್ಲ. ಪರಮಾತ್ಮನ ಪ್ರೀತಿ ಇದೊಂದು ಜನ್ಮದಲ್ಲಿ ಮಾತ್ರ ನಮಗೆ ಪ್ರಾಪ್ತಿಯಾಗುತ್ತದೆ. 83 ಜನ್ಮ ದೇವಾತ್ಮರು ಮತ್ತು ಸಾಧಾರಣ ಆತ್ಮರ ಮೂಲಕ ಪ್ರೀತಿಯನ್ನು ಪಡೆದುಕೊಂಡಿದ್ದೇವೆ. ಈಗಲೇ ಪರಮಾತ್ಮನ ಪ್ರೀತಿ ಸಿಗುತ್ತದೆ. ಜಗತ್ತಿನ ಆತ್ಮರ ಪ್ರೀತಿ ರಾಜ್ಯ ಭಾಗ್ಯವನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ ಮತ್ತು ಪರಮಾತ್ಮನ ಪ್ರೀತಿ ರಾಜ್ಯ ಭಾಗ್ಯವನ್ನು ಪ್ರಾಪ್ತಿ ಮಾಡಿಸುತ್ತದೆ. ಅಂದ ಮೇಲೆ ಪರಮಾತ್ಮನ ಪ್ರೀತಿಯ ಅನುಭವದಲ್ಲಿ ಸಮಾವೇಶ ಆಗಿರಿ. ತಂದೆಗೆ ಮಕ್ಕಳ ಮೇಲೆ ಸತ್ಯ ಪ್ರೀತಿ ಇದೆ. ಮಕ್ಕಳಿಗೂ ತಂದೆಯ ಮೇಲೆ ಸತ್ಯ ಪ್ರೀತಿ ಇದೆ ಅಂದರೆ ಪ್ರೀತಿಯ ಸಂಕೇತ ಆಗಿದೆ. ತಂದೆಯ ಸಮಾನ ಕರ್ಮಾತೀತ ಆಗಿ, ಮಾಡಿಸುವಂತಹ ಆತ್ಮ ಆಗಿ, ಶರೀರದ ಮೂಲಕ ಕರ್ಮವನ್ನು ಮಾಡಿಸುವಂತವರಾಗಿ ಮಾಡಿ. ಕರ್ಮೇಂದ್ರಿಯ ನಿಮ್ಮಿಂದ ಕಾರ್ಯ ಮಾಡಿಸಬಾರದು. ನೀವು ಮಾಲೀಕರಾಗಿ ಕರ್ಮೇಂದ್ರಿಯದಿಂದ ಮಾಡಿಸಿ. ಎಂದೂ ಕೂಡ ಮನಸ್ಸು, ಬುದ್ಧಿ, ಸಂಸ್ಕಾರಕ್ಕೆ ವಶ ಆಗಿ ಯಾವುದೇ ಕರ್ಮವನ್ನು ಮಾಡಬೇಡಿ. ವರದಾನ: ಶಕ್ತಿಹೀನರಿಂದ ಶಕ್ತಿಶಾಲಿ ಆಗಿ ಅಸಂಭವವನ್ನು ಸಂಭವ ಮಾಡುವಂತಹ ಸಾಹಸವುಳ್ಳ ಆತ್ಮ ಆಗಿ. ಸಾಹಸ ಮಕ್ಕಳದ್ದು, ಸಹಯೋಗ ತಂದೆಯದ್ದು. ಈ ವರದಾನದ ಆಧಾರದಿಂದ ಸಾಹಸದ ಮೊದಲ ದೃಢ ಸಂಕಲ್ಪವನ್ನು ಮಾಡಿದ್ದೀರಾ, ನಾನು ಪವಿತ್ರ ಆತ್ಮ ಆಗಲೇಬೇಕು ಎಂದು. ಮತ್ತು ತಂದೆ ಪದುಮ ಗುಣದಷ್ಟು ಸಹಾಯವನ್ನೂ ಮಾಡಿದ್ದಾರೆ. ನೀವು ಆತ್ಮರು, ಅನಾದಿಯಲ್ಲೂ ಪವಿತ್ರ ಆತ್ಮರು, ಆದಿಯಲ್ಲೂ ಪವಿತ್ರ ಆತ್ಮರಾಗಿದ್ದೀರಾ. ಅನೇಕ ಬಾರಿ ನೀವು ಪವಿತ್ರ ಆತ್ಮರಾಗಿದ್ದೀರಾ ಮತ್ತು ಈಗಲೂ ಪವಿತ್ರ ಆತ್ಮ ಆಗುತ್ತೀರಾ.
ಈ ಅನೇಕ ಬಾರಿ ಪವಿತ್ರ ಆತ್ಮರು ಆಗಿದ್ದೆವು ಅನ್ನುವಂತಹ ಸ್ಮೃತಿ ನಿಮ್ಮನ್ನು ಸಮರ್ಥರನ್ನಾಗಿ ಮಾಡುತ್ತದೆ. ಅನೇಕ ಬಾರಿ ಅನ್ನುವ ಸ್ಮೃತಿಯಿಂದ ಸಮರ್ಥತೆ ಬರುತ್ತದೆ. ಶಕ್ತಿಹೀನರಿಂದ ಶಕ್ತಿಶಾಲಿ ಆಗಿಬಿಟ್ಟಿದ್ದೀರಾ. ಅದಕ್ಕೋಸ್ಕರ ಚಾಲೆಂಜ್ ಮಾಡುತ್ತೀರಾ. ನಾವು ವಿಶ್ವವನ್ನು ಪಾವನ ಮಾಡಿ ತೋರಿಸುತ್ತೇವೆ. ಋಷಿ ಮುನಿಗಳು ಮಹಾನ್ ಆತ್ಮರೂ ಕೂಡ ತಿಳಿದುಕೊಂಡಿದ್ದಾರೆ, ಪ್ರವೃತ್ತಿಯಲ್ಲಿದ್ದು ಪವಿತ್ರರಾಗುವುದು ಕಷ್ಟ ಎಂದು. ಆದರೆ ಮಕ್ಕಳಾದ ನಿಮಗೆ ಪವಿತ್ರರಾಗುವುದು ಅತಿ ಸಹಜ. ನೀವು ಹೇಳುತ್ತೀರಾ ಪ್ರವೃತ್ತಿಯಲ್ಲಿ ಇದ್ದು ಪವಿತ್ರರಾಗುವುದು ಅತಿ ಸಹಜ ಎಂದು. ಶ್ಲೋಗನ್: ದೃಢ ಸಂಕಲ್ಪವನ್ನು ಮಾಡುವುದು ಅಂದರೆ ವ್ರತವನ್ನು ತೆಗೆದುಕೊಂಡಂತೆ. ಸತ್ಯ ಭಕ್ತರು ಎಂದೂ ಮಧ್ಯದಲ್ಲಿ ವ್ರತವನ್ನು ನಿಲ್ಲಿಸುವುದಿಲ್ಲ, ವ್ರತವನ್ನು ಮುರಿಯುವುದಿಲ್ಲ. ಒಳ್ಳೆಯದು. ಬ್ರಹ್ಮ ತಂದೆಯ ಸಮಾನ ಆಗುವುದಕ್ಕೋಸ್ಕರ ಜನವರಿ ಮಾಸದ ವಿಶೇಷ ಪುರುಷಾರ್ಥ. ಹೇಗೆ ಬ್ರಹ್ಮ ತಂದೆ ಸಾಧಾರಣ ರೂಪದಲ್ಲಿ ಇದ್ದರೂ ಕೂಡ ಅಸಾಧಾರಣ ಅಥವಾ ಅಲೌಕಿಕ ಸ್ಥಿತಿಯಲ್ಲಿ ಇದ್ದರು, ಅದೇ ರೀತಿ ತಂದೆಯನ್ನು ಅನುಕರಣೆ ಮಾಡಿ. ಹೇಗೆ ನಕ್ಷತ್ರಗಳ ಸಂಘಟನೆಯಲ್ಲಿ ಯಾವುದು ವಿಶೇಷ ನಕ್ಷತ್ರ ಆಗಿರುತ್ತದೆಯೋ ಆ ನಕ್ಷತ್ರದ ಹೊಳಪು ಮತ್ತು ಅದರ ಪ್ರಕಾಶ ದೂರದಿಂದಲೇ ಇದು ಸರ್ವ ನಕ್ಷತ್ರಗಳಿಗಿಂತ ಭಿನ್ನ ಆಗಿದೆ ಮತ್ತು ಸರ್ವ ನಕ್ಷತ್ರಗಳಿಗಿಂತ ಪ್ರಿಯ ಆಗಿದೆ ಎಂದು ಅನುಭವ ಆಗುತ್ತದೆಯೋ, ಅದೇ ರೀತಿ ನಕ್ಷತ್ರ ಆದಂತಹ ನೀವೂ ಕೂಡ ಸಾಧಾರಣ ಆತ್ಮರ ಮಧ್ಯದಲ್ಲಿ ವಿಶೇಷ ಆತ್ಮ ಆಗಿದ್ದೀರಾ ಎಂದು ಎಲ್ಲರಿಗೂ ಅನುಭವ ಆಗಬೇಕು. ಎಲ್ಲರಿಗೂ ನೀವು ವಿಶೇಷ ಆತ್ಮರ ರೂಪದಲ್ಲಿ ಕಾಣಿಸಬೇಕು. ಒಳ್ಳೆಯದು. ಓಂ ಶಾಂತಿ.